ನಮಸ್ಕಾರ. ಏನು ಡೌಟ್ಸ್ ಅದಾವೆ ಹೇಳ್ರಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಕಮೆಂಟ್ ಮಾಡಿದ್ರಿ ಒಂದಿಷ್ಟು. ಸೊ ಅದ್ರಾಗ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರಿ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ನಾ ಇಲ್ಲೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತೊಗೊಂಡಿನಿ. ಇದು ಕೌಂಟರ್ ಅಯಾನ್. ಈ ಸ್ಕ್ವೇರ್ ಬ್ರ್ಯಾಕೆಟ್ನಾಗ ಏನೈತಿ ಅದು ಕಾಂಪ್ಲೆಕ್ಸ್ ಅಯಾನ್. ಸೊ ಕಾಂಪ್ಲೆಕ್ಸ್ ಅಯಾನ್ ಆಗಬೇಕು, ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗಬೇಕು ಅಂದ್ರೆ ಮೆಟಲ್ ಮತ್ತು ಲಿಗ್ಯಾಂಡ್ಸ್ ನಡು ಒಂದು ಬಾಂಡ್ ಫಾರ್ಮ್ ಆಗಬೇಕು, ಒಂದು ಕನೆಕ್ಷನ್ ಫಾರ್ಮ್ ಆಗಬೇಕು. ಅದು ಬೇರೆ ಬೇರೆ ರೀತಿಯಿಂದ ಆಗುತ್ತೆ, ಅಥವಾ ಬೇರೆ ಬೇರೆ ಥಿಯರಿ ಪ್ರಕಾರ ಬೇರೆ ಬೇರೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಒಂದು ಮೆಟಲ್ಲು, ಈಗ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ, ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ. ಈ ಸೆಂಟ್ರಲ್ ಮೆಟಲ್ ಆಟಮ್ಮು ಈ ಲಿಗ್ಯಾಂಡ್ಸ್ ಜೋಡಿ ಹೆಂಗೆ ಕನೆಕ್ಷನ್ ಮಾಡ್ಕೊತೈತಿ ಅನ್ನೋದು ಬೇರೆ ಬೇರೆ ಥಿಯರಿ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾವೆ. ವ್ಯಾಲೆನ್ಸ್ ಬಾಂಡ್ ಥಿಯರಿ ಒಳಗೆ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿಕಿನ ಮೊದಲು ಬರ್ತೈತೆ. ಅದು ವ್ಯಾಲೆನ್ಸ್ ಬಾಂಡ್ ಥಿಯರಿ ಒಳಗೆ ಅಲ್ಲಿ ನಾವು ಮೆಟಲ್ಸ್ದು ಆರ್ಬಿಟಲ್ಸ್, ಅಂದರೆ ಈ ಮೆಟಲ್ದು ಆರ್ಬಿಟಲ್ ಇದನ್ನು ಬಿಟ್ಬಿಟ್ಟಿದೆ ಕೌಂಟರ್ ಅಯಾನ್. ಇದು ನಾವು ಕಾಂಪ್ಲೆಕ್ಸ್ ಅಯಾನ್ ಕಡೆ ಫೋಕಸ್ ಮಾಡೋಣ. ಈ ಸೆಂಟ್ರಲ್ ಮೆಟಲ್ ಆಟಮು ಮತ್ತು ಇದ್ರದ್ದು ಆರ್ಬಿಟಲ್ಸ್ ಮತ್ತು ಈ ಲಿಗ್ಯಾಂಡ್ಸ್ದು ಆರ್ಬಿಟಲ್ಸು ಓವರ್ಲ್ಯಾಪ್ ಆಗ್ತಾವೆ, ಓವರ್ಲ್ಯಾಪ್ ಆಗಿ ಬಾಂಡ್ ಫಾರ್ಮೇಷನ್ ಆಗ್ತಾವೆ ಅಂತ ವ್ಯಾಲೆನ್ಸ್ ಬಾಂಡ್ ಥಿಯರಿ ಹೇಳ್ತೈತಿ. ಬಟ್ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಪ್ರಕಾರ ಇಲ್ಲಿ ಇದ್ರದ್ದು ಆರ್ಬಿಟಲ್ಸು ಇದರ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗಂಗಿಲ್ಲ. ಇಲ್ಲಿ ಏನಾಗುತ್ತೆ ಮತ್ತು ಹೌ ಇಸ್ ದ ಕನೆಕ್ಷನ್ ಫಾರ್ಮ್ಡ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಲಿಗ್ಯಾಂಡ್ಸ್ ಅಂತಂದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಅಂದರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಅಟ್ರಾಕ್ಷನ್ ಆಗುತ್ತೆ. ಸೊ ದ್ಯಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಅದು ಹೆಂಗೆ ಇಲ್ಲಿ ಪಾಸಿಬಲ್ ಅಂತಂದ್ರೆ, ಈ ಕಾಂಪ್ಲೆಕ್ಸ್ ಅಯಾನ್ ನಾವು ತೊಗೊಂಡ್ರೆ ಇದು Fe ಐರನ್ +2 Cn-1. ಇದು ನಮ್ಮದು ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಅಯಾನ್ ಅಂತೀನಿ ಬಿಕಾಸ್ ಇಟ್ ಹ್ಯಾಸ್ ಚಾರ್ಜ್. ಆಮೇಲೆ ಇದು ಲಿಗ್ಯಾಂಡ್, ಪ್ರತಿಯೊಂದು ಲಿಗ್ಯಾಂಡ್ 6 ಲಿಗ್ಯಾಂಡ್ಸ್ ಇದಾವೆ. ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಬೇಸಿಕ್ಸ್ ನಿಮ್ಗೆ ಗೊತ್ತಿರ್ತಾವೆ, ಈ ಚಾಪ್ಟರ್ ಆಲ್ರೆಡಿ ಕಲ್ತಿರಿ. ಈ ಟಾಪಿಕ್ ಅಷ್ಟು ಕ್ಲಿಯರ್ ಮಾಡೋ ವಿಡಿಯೋ ಇದು. ಸೊ ಇದು ಲಿಗ್ಯಾಂಡ್, ಇದು ಸೆಂಟ್ರಲ್ ಮೆಟಲ್ ಆಟಮ್, ಇದ್ರದ್ದು -1 ಚಾರ್ಜ್. ಇದು 6 ಅದಾವೆ ಲಿಗ್ಯಾಂಡ್ಸ್. 6 ಲಿಗ್ಯಾಂಡ್ಸ್ ಯಾವ ಕಾಂಪ್ಲೆಕ್ಸ್ ಮಾಡ್ತಾವೆ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಮಾಡ್ತಾವೆ. ಸೊ ಇದು Fe+2, ಇದು ಮೆಟಲ್ ಆಟಮ್ ಮೇಲಿರೋ ಚಾರ್ಜ್. ಸೊ ಈ ಎರಡು ನಡು ಡೆಫಿನೆಟ್ಲಿ ದೇರ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಟ್ ಈಸ್ ವಿಸಿಬಲ್. ಅಯನ್ ಮೇಲೆ ಪ್ಲಸ್ ಚಾರ್ಜ್ ಐತಿ, ಆಮೇಲೆ ಸೈನೈಡ್ ಅಯಾನ್ ಮೇಲೆ ನೆಗೆಟಿವ್ ಚಾರ್ಜ್ ಐತಿ. ಸೊ ಈ ಲಿಗ್ಯಾಂಡ್ ಮೇಲೆ ನೆಗೆಟಿವ್, ಆಮೇಲೆ ನಮ್ಮದು ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಪಾಸಿಟಿವ್. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ದೇರ್ ವಿಲ್ ಬಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮೆಟಲ್ ಆಟಮ್ ಆ್ಯಂಡ್ ಲಿಗ್ಯಾಂಡ್ ಕಮ್ಸ್ ಟುಗೆದರ್ ಅಂತ ನಾವು ಹೇಳ್ಬೋದು. ದಟ್ ಈಸ್ ವಾಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಸೇಸ್. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅದ್ರ ಮೇಲೆ ಬೇಸ್ಡ್ ಐತಿ, ಇದ್ರ ಮೇಲೆ ಬೇಸ್ಡ್ ಐತಿ. ಅದೇನು ಹೇಳಿ, ವ್ಯಾಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಮೆಟಲ್ದು ಆರ್ಬಿಟಲ್ ಮತ್ತು ಲಿಗ್ಯಾಂಡ್ದು ಆರ್ಬಿಟಲ್ ಓವರ್ಲ್ಯಾಪ್ ಆಗಬೇಕು. ಬಟ್ ಇದ್ರ ಪ್ರಕಾರ, ಈ ಥಿಯರಿ ಪ್ರಕಾರ ಮೆಟಲ್ ಆಟಮ್, ಮೆಟಲ್ ಅಯಾನು ಮತ್ತು ಲಿಗ್ಯಾಂಡ್ ನಡು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ. ಅದರಿಂದ ಅವು ಕನೆಕ್ಟ್ ಆಗ್ತಾವೆ, ಬಾಂಡ್ ಫಾರ್ಮೇಷನಲ್ಲಿ ಆಗಂಗಿಲ್ಲ ಅಂತ ಹೇಳ್ತೈತಿ. ಇದು ಲಿಗ್ಯಾಂಡ್ ಈಸ್ ನೆಗೆಟಿವ್, ಸೆಂಟ್ರಲ್ ಮೆಟಲ್ ಆಟಮ್ ಮತ್ತು ಲಿಗ್ಯಾಂಡ್ ನೋಡು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗೆ ಬರ್ತೈತಿ ಅನ್ನೋ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಪಾಸಿಟಿವ್, ಇದು ನೆಗೆಟಿವ್, ಡೆಫಿನೆಟ್ಲಿ ದೇರ್ ಇಸ್ ಅಟ್ರಾಕ್ಷನ್. ಸೊ ವಾಟ್ ಇಫ್ ದ ಲಿಗ್ಯಾಂಡ್ ಈಸ್ ನ್ಯೂಟ್ರಲ್, ಅದ್ರ ಮೇಲೆ ಏನೋ ಚಾರ್ಜ್ ಇದ್ದಿಲ್ಲ. ಫಾರ್ ಎಕ್ಸಾಂಪಲ್ ವಾಟರ್. ಇಫ್ ವಾಟರ್ ಈಸ್ ಅವರ್ ಲಿಗ್ಯಾಂಡ್, ಇದು ಬರೆಯೋವಲ್ದು, ಇಫ್ ವಾಟರ್ ಈಸ್ ಅವರ್ ಲಿಗ್ಯಾಂಡ್, ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತೈತಿ, ಏನು ಗೊತ್ತೈತಿ ಅಂದ್ರೆ ಇದು ನಮ್ಮದು ಪೋಲಾರ್ ಮಾಲಿಕ್ಯೂಲ್. ಸೊ H2O ನಾವು ಇನ್ನು ಕನ್ಸಿಡರ್ ಮಾಡಿದ್ರೆ, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ಸೊ ಇದು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರ್ತೈತಿ, ಇದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಸೊ ಒಂದು ಡೈಪೋಲ್ ಕ್ರಿಯೇಟ್ ಆಗಿರ್ತೈತಿ ವಾಟರ್ ಮಾಲಿಕ್ಯೂಲ್ ಒಳಗೆ. ಒಂದು ಡೈಪೋಲ್ ಕ್ರಿಯೇಟ್ ಆಗೈತೆ ಅಂದ್ರೆ ಒಂದು ಪಾಸಿಟಿವ್ ಎಂಡ್, ಒಂದು ನೆಗೆಟಿವ್ ಎಂಡ್ ಇದ್ದೇ ಇರ್ತೈತಿ. ಸೊ ಇದ್ರದ್ದು ಪಾಸಿಟಿವು ಸೆಂಟ್ರಲ್ ಮೆಟಲ್ ಆಟಮ್, ಮೆಟಲ್ ಅಯಾನ್ದು ಪಾಸಿಟಿವ್ ಮತ್ತು ಲಿಗ್ಯಾಂಡ್ದು ನೆಗೆಟಿವ್. ಈ ಆಕ್ಸಿಜನ್ ಮೇಲಿರೋ ನೆಗೆಟಿವ್ ನಡು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿ ಸೆಂಟ್ರಲ್ ಮೆಟಲ್ ಅಯಾನ್ ಆ್ಯಂಡ್ ದ ಲಿಗ್ಯಾಂಡ್, ಇಟ್ ಮೈಟ್ ಬಿ ನೆಗೆಟಿವ್ ಆರ್ ಇಟ್ ಮೈಟ್ ಬಿ ನ್ಯೂಟ್ರಲ್, ದೇ ಕಮ್ ಟುಗೆದರ್. ಸೊ
ಅಗದಿ ರೇರ್ ಕೇಸಸ್ ಒಳಗೆ ಒಮ್ಮೆ ಲಿಗ್ಯಾಂಡ್ಸ್ ಪಾಸಿಟಿವ್ ಇರ್ತಾವೆ. ವಾಟ್ ಆರ್ ಲಿಗ್ಯಾಂಡ್ಸ್ ಬೇಸಿಕಲಿ ಅಂದರೆ ಲಿಗ್ಯಾಂಡ್ಸ್ ಆರ್ ಸಮಥಿಂಗ್ ವಿಚ್ ಡೊನೇಟ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಮೆಟಲ್ ರಿಸೀವ್ಸ್ ದೋಸ್ ಎಲೆಕ್ಟ್ರಾನ್ಸ್. ಹಾಗಾಗಿ ಬಾಂಡ್ ಆಗ್ತೈತೆ. ಒಂದು ಮೆಟಲ್ ಆಟಮ್ ಒಂದು ಮತ್ತು ಲಿಗ್ಯಾಂಡ್ ನಡು ಬಾಂಡ್ ಆಗಬೇಕು ಅಂದ್ರೆ ರೀಸನ್ ಏನು, ಎದಕ್ಕೆ ಅಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಹೆಂಗೆ ಫಾರ್ಮ್ ಆಗುತ್ತೆ ಅಲ್ಲಿ ಅಂತಂದ್ರೆ ಈ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತಾವೆ, ಈ ಸೆಂಟ್ರಲ್ ಮೆಟಲ್ ಆಟಮ್ ಅದನ್ನು ರಿಸೀವ್ ಮಾಡ್ತೈತಿ, ಸೊ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗ್ತೈತಿ. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಸೊ ಲಿಗ್ಯಾಂಡ್ಸ್ ನೆಗೆಟಿವ್ ಇರ್ತಾವೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನೆಗೆಟಿವ್ ಸ್ಪೀಸೀಸ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್. ನ್ಯೂಟ್ರಲ್ ಇದ್ದಿದ್ದು ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್, ಅವು ಕಡೆ ಆಕ್ಟೇಟ್ಕಿಂತ ಜಾಸ್ತಿ ಇರ್ತಾವೆ, ಅಥವಾ there are lot of species which are neutral as a whole but they can donate electrons. Those are called Lewis bases, which something which can donate electrons. ಸೊ ಹಂಗೆ ಈಗ ಪಾಸಿಟಿವ್ ಲಿಗ್ಯಾಂಡ್ಸ್ ಹೆಂಗೆ ಅಂದ್ರೆ ಲಿಗ್ಯಾಂಡ್ಸ್ ಅಂದ್ರೆ ದೇ ಶುಡ್ ಡೊನೇಟ್ ಎಲೆಕ್ಟ್ರಾನ್ಸ್, ಬಟ್ ಪಾಸಿಟಿವ್ ಲಿಗ್ಯಾಂಡ್ಸ್ ಹೆಂಗಿರ್ತಾವೆ, ಪಾಸಿಟಿವ್ ಅದಾವ ಅಂದ್ರೆ ಅವಕ್ಕೆ ಎಲೆಕ್ಟ್ರಾನ್ಸ್ ಬೇಕಾ, ಹೌ ಕ್ಯಾನ್ ದೇ ಡೊನೇಟ್ ಎಲೆಕ್ಟ್ರಾನ್ಸ್ ಅಂತ ಕ್ವಶನ್ ಬರ್ತದೆ. ಬಟ್ ದೇರ್ ಆರ್ ಸರ್ಟನ್ ಲಿಗ್ಯಾಂಡ್ಸ್ ವಿಚ್ ಆರ್ ಪಾಸಿಟಿವ್. ಹಂಗೆ ಪಾಸಿಟಿವ್ ಲಿಗ್ಯಾಂಡ್ಸ್ ಇದ್ದಾಗ ಅವಾಗ ಈ ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಅಯಾನ್ ಮತ್ತು ಲಿಗ್ಯಾಂಡ್ ನಡು ಹೆಂಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ತೈತಿ, ಹೆಂಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ತೈತಿ ಅಂತ ಈ ಥಿಯರಿ ಹೇಳಕ್ಕೆ ಇಟ್ ಫೇಲ್ ಟು ಎಕ್ಸ್ಪ್ಲೇನ್ ದ್ಯಾಟ್ ಕಾನ್ಸೆಪ್ಟ್. ಸೊ ದ್ಯಾಟ್ ಇಸ್ ಅ ಡ್ರಾಬ್ಯಾಕ್ ಆಫ್ ದ ಥಿಯರಿ. ಸೊ ಅದಿರಲಿ, ನಾವು ಅದನ್ನು ಆ್ಯಕ್ಚುಲಿ ಥಿಯರಿ ಏನಿದೆ ಅಂತ ಕಲೆಕ್ಟ್ ಹೊಂಟಿವಿ. ಸೊ ಅದ್ರ ಬೇಸಿಸ್ ಈಗ ನಾವು ಮಾತಾಡಿದ್ವಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿದ ಬೇಸಿಸ್ ಆಯ್ತು. ಈಗ ನಾವು ಮುಂದೆ ಸ್ವಲ್ಪ ಡಿಟೇಲ್ ಆಗಿ ಈ ಥಿಯರಿ ಬಗ್ಗೆ ಸ್ಟಡಿ ಮಾಡೋಣ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಳಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಹೆಂಗಾಗುತ್ತೆ ಅಂತ ಅನ್ನೋದು ಡೌಟ್ ಇತ್ತು, ಆ ಕಮೆಂಟ್ ಅದ್ರ ಮೇಲೆ ಇತ್ತು. ಸೊ ಅಲ್ಲಿ ಹೋಗ್ತೀವಿ ನಾವೀಗ ಈ ಥಿಯರಿ ಥ್ರೂ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂದರೆ ಏನು ಸ್ಪ್ಲಿಟ್ ಆಗುತ್ತೆ, ಅದು ಹೆಂಗೆ ಫಾರ್ಮ್ ಆಗುತ್ತೆ, ಲಿಗ್ಯಾಂಡ್ ಮತ್ತು ಮೆಟಲ್ ನಡು ಬಾಂಡ್, ಇವನ್ನೆಲ್ಲ ಡಿಸ್ಕಷನ್ ಮಾಡೋಣ ಅಂತ. ಬಾಂಡ್ ಅಂದ್ರೆ ಅದು ಎಲೆಕ್ಟ್ರಿಸಿಟಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿ ಮುಂದೇನಾಗುತ್ತೆ ಅದನ್ನು ಡಿಸ್ಕಷನ್ ಮಾಡೋಣ ಅಂತ. ಅಲ್ಲಿ ಕನ್ಸಿಡರ್ ಅನ್ ಎಕ್ಸಾಂಪಲ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಹೆಂಗಿರುತ್ತೆ ಅಂದ್ರೆ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಮತ್ತು ಸೆಂಟ್ರಲ್ ಮೆಟಲ್ ಅಯಾನ್ ಇರ್ತಾವೆ, 6 ಲಿಗ್ಯಾಂಡ್ಸ್ ಇರ್ತಾವೆ. 6 ಲಿಗ್ಯಾಂಡ್ಸ್ ಹೆಂಗಿರ್ತಾವೆ, 1 2 3 4 5 and 6 ಇವು ಹಿಂಗಿರ್ತಾವೆ 6 ಲಿಗ್ಯಾಂಡ್ಸ್. ಅಂದರೆ ಇದು ಸೆಂಟ್ರಲ್ ಮೆಟಲ್ ಆಟಮ್ ಇಲ್ಲ ಅಂದ್ಕೊಂಡ್ರೆ 4 1 2 3 4 ಇವು ಪ್ಲೇನ್ ಆಗದವು. ಇದು ಅಬೌವ್ ದ ಪ್ಲೇನ್ ಐತಿ, ಇದು ಬಿಲೋ ದ ಪ್ಲೇನ್ ಐತಿ. ಅಂದರೆ ಇಲ್ಲಿ ಮೆಟಲ್ ಅಂದ್ಕೊಂಡ್ರೆ ನೀವು, ಇದು ಮೆಟಲ್ ಅಂದ್ಕೊಂಡ್ರೆ ಇಲ್ಲೊಂದು ಹಿಂಗೆ 2, ಇಲ್ಲೊಂದು 4 ಇವು ಈ ಪ್ಲೇನ್ನಾಗ 1 2 ಹಿಂಗೆ 3 4 ಹಿಂಗೆ 5 6 ಹಿಂಗೆ. ಸೊ ಇಲ್ಲಿ ಮೆಟ್ಲ್ ಐತೆ ಅನ್ಕೋರಿ. ಸೊ 1 2 3 4 ಇವು ಪ್ಲೇನಾಗ ಅದಾವೆ. ಇದು ಅಬೌವ್ ದ ಪ್ಲೇನ್, ಇದು ಬಿಲೋ ದ ಪ್ಲೇನ್, ಹಿಂಗಿರ್ತೈತೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಅದನ್ನು ನಾನು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ನಮ್ದು ಇದು ಮೆಟಲ್, ಇದು ಲಿಗ್ಯಾಂಡ್ಸ್. ಸೊ ಇದ್ರ ಮತ್ತು ಇದ್ರ ನಡುವೆ ಏನಾಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನಿಂದ ದೇ ಕಮ್ ಟುಗೆದರ್. ಇದನ್ನ ಈಗ ಸ್ವಲ್ಪ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ ಅಂತ. ಇಲ್ಲೊಂದು ನಾನು ಕ್ಯೂಬ್ ಹಾಕ್ತೀನಿ. ಎದಕ್ಕೆ ಆ ಕ್ಯೂಬು ಏನು ಎಲ್ಲ ಎಕ್ಸ್ಪ್ಲೇನ್. ಸೊ ಇಲ್ಲೇ ನಮ್ಮದು ಮೆಟಲ್ ಐತೆ ಅಂದ್ಕೊಳ್ಳೋಣ್ರಿ. ಈ ಮೆಟಲ್ ಅಲ್ಲ ಇಲ್ಲೈತೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಇಲ್ಲೇನಿದಲ್ಲ ರೀ, ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಹಿಂಗೆ, ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ, ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಆಗಲೇ ನಾನು ಹೇಳಿದೆ ಈ ಮೆಟಲ್ 6 ಲಿಗ್ಯಾಂಡ್ ಅದಾವೆ ಬಿಕಾಸ್ ಇಟ್ಸ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಹೆಂಗೆ ಅದಾವೆ ಅಂತ ಹೇಳಿದೆ, ಇದು ಮೆಟಲ್ ಇದ್ರೆ ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್, ಆಮೇಲೆ ಮೇಲೊಂದು ಕೇಳ್ಬೋದು. ಸೊ 4 ವಿಲ್ ಬಿ ಇನ್ ದ ಪ್ಲೇನ್ ಆ್ಯಂಡ್ 2 ಒಂದು ಅಬೋವ್ ದ ಪ್ಲೇನ್, ಒಂದು ಬಿಲೋ ದ ಪ್ಲೇನ್. ಸೊ ಇದು ನೋಡಿರಿ 1 2 3 4 ಇವು ಪ್ಲೇನ್ನಾಗ ಅದಾವೆ. 1 2 3 4 ಇವು ಪ್ಲೇನ್ನಾಗ ಅದಾವೆ. ಇದು ಪ್ಲೇನ್ ಮ್ಯಾಲೆ ಐತಿ, ಇದು ಪ್ಲೇನ್ ಕೆಳಗೈತಿ. ಸೊ ನಮ್ಮ ಮೆಟಲ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ದೀಸ್ ಆರ್ ದ 6 ಲಿಗ್ಯಾಂಡ್ಸ್. ಸೊ ಇದನ್ನು ನಾನು ಎಕ್ಸ್ ಆ್ಯಕ್ಸಸ್ ಅಂತ ಕರಿತೀನಿ. ಇದು ಎಕ್ಸ್, ಇದು ಝೆಡ್, ಇದು ಸ್ಟ್ರೇಟ್ ಲೈನ್ ಅಂತ ಇದು ಝೆಡ್, ಇದಕ್ಕೆ ವೈ ಅಂತ ಕರೀರಿ. ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ಝೆಡ್ ಆ್ಯಕ್ಸಿಸ್.
ಯಾಕೆ ಹಂಗೆ ಅಂದ್ಕೊಂಡಿವಿ, ಏನು ಡಿಸ್ಕಷನ್ ಮಾಡೋದೈತೆ ನಿಮ್ಗೆ ಅರ್ಥ ಹಾಕ್ಕೊಂತ ಹೋಗುತ್ತಿಲ್ಲ ಮುಂದೆ. ಸೊ ಇಲ್ಲೇ ಮೆಟಲ್ ಇರ್ತೈತಲ್ರಿ, ಈ ಮೆಟಲ್ಲು ಸೆಂಟ್ರಲ್ ಮೆಟಲ್ ಅಯಾನ್, ಸೆಂಟ್ರಲ್ ಮೆಟಲ್ ಅಟಮ್ ಮತ್ತು ಲಿಗ್ಯಾಂಡ್ಸ್ ನೋಡು ಬಾಂಡ್ ಫಾರ್ಮೇಷನ್ ಆಗ್ಬೇಕು, ಅಥವಾ ದೇ ಶುಡ್ ಕನೆಕ್ಟ್ ಸಮ್ ಹೌ. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಆಗ್ತಾವೆ ಅಂತ ಹೇಳಿದ್ದೆ. ಹಂಗೆ ಆಗ್ಬೇಕಂದ್ರೆ ಅವು ಹತ್ರ ಬರ್ಬೇಕು. ಈಗ ಮೆಟಲ್ ಇಲ್ಲೈತಿ, ಈ ಲಿಗ್ಯಾಂಡ್ ಇಲ್ಲೈತಿ, ಹಿಂಗೆ ಹತ್ರ ಬಂದಂಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದು ಅವು ದೇ ಕನೆಕ್ಟ್. ಸೊ ಈಗ ಹಿಂಗೆ ಮೆಟಲ್ ಐತಿ, ಇದು ಲಿಗ್ಯಾಂಡ್ ಹಿಂಗೆ ಹತ್ರ ಬರತ್ತೆ, ಲಿಗ್ಯಾಂಡ್ ಹಿಂಗೆ ಬಂದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತೈತೆ, ಇದು ತೊಗೊತೈತಿ ಮೆಟಲ್. ಸೊ ಬಾಂಡ್ ಆಗುತ್ತೆ ಅಥವಾ ಕನೆಕ್ಟ್ ಆಗುತ್ತೆ ಹೆಂಗೋ. ಸೊ ಹಿಂಗೆ ಆಗ್ಬೇಕಂದ್ರೆ ಎರಡು ಹಿಂಗೆ ಹತ್ರ ಬರ್ಬೇಕು. ಇದು ಮೆಟಲ್ ಆರ್ಬಿಟಲ್ ಅನ್ಕೋರಿ, ಇದು ಲಿಗ್ಯಾಂಡ್ ಆರ್ಬಿಟಲ್ ಅನ್ಕೋರಿ, ಹಿಂಗೆ ಹತ್ರ ಬರ್ತವೆ. ಸೊ ಮೆಟಲ್ ಆರ್ಬಿಟಲ್ ಇಲ್ಲಿ ಆಲ್ರೆಡಿ ಐತಿ, ಲಿಗ್ಯಾಂಡ್ ಆರ್ಬಿಟಲ್ ಹಿಂಗೆ ಬಂದ್ಕೂಳೆ. ಸೊ ಇವೆರಡು ಹತ್ರ ಬಂದ್ಕೂಳೆ ಇಲ್ಲೇ ಈ ಟೈಪ್, ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್, ಮೇಲೊಂದು ಕೆಳ, ಅಂದ್ರೆ ಹಿಂಗೆ 1 2 3 4 5 6 ಲಿಗ್ಯಾಂಡ್ ಬರ್ತಾವೆ, 6 ಡೈರೆಕ್ಷನ್ಸಿಂದ ಬಂದು ಇದಕ್ಕೆ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವೆ. ಸೊ ಮೆಟಲ್ದು ಆರ್ಬಿಟಲ್ ಆಲ್ರೆಡಿ ಇಲ್ಲೈತಿ, ಇದನ್ನು ಕನ್ಸಿಡರ್ ಮಾಡೋಣ್ರಿ. ಇದನ್ನು ಇಲ್ಲಿ ಮೆಟಲ್ ಆರ್ಬಿಟಲ್ ಐತಿ, ಈ ಕಡೆಯಿಂದ ಒಂದು ಲಿಗ್ಯಾಂಡ್ ಬರ್ತೈತಿ, ಹಿಂಗೆ ಬರೋದು. ಹಿಂಗೆ ಬಂದ ಕೂಡ ಇಲ್ಲಿ ಮೆಟಲ್ ಆರ್ಬಿಟಲ್ಸ್ನಾಗ ಏನಿರ್ತಾವೆ, ಮೆಟಲ್ ಆರ್ಬಿಟಲ್ಸ್ನಾಗ ಎಲೆಕ್ಟ್ರಾನ್ಸ್ ಇರ್ತಾವೆ, ಲಿಗ್ಯಾಂಡ್ ಆರ್ಬಿಟಲ್ಸ್ನಾಗೂ ಎಲೆಕ್ಟ್ರಾನ್ಸ್ ಇರ್ತಾವೆ. ಲಿಸನ್ ಟು ಮೀ ಕೇರ್ಫುಲಿ. ಮೆಟಲ್ ಆರ್ಬಿಟಲ್ಸ್ನಾಗೂ ಎಲೆಕ್ಟ್ರಾನ್ಸ್ ಇರ್ತಾವೆ, ಲಿಗ್ಯಾಂಡ್ ಆರ್ಬಿಟಲ್ಸ್ನಾಗ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಇದು ಎಲೆಕ್ಟ್ರಾನ್ಸ್ ಹಿಂಗೆ ಬಂದು ಇಲ್ಲಿ ಕೊಡ್ತೈತಿ, ಇದು ತೊಗೊತೈತಿ. ಬಟ್ ತೊಗೊಳೋಕಿನ ಮತ್ತು ಇದ್ರಾಗೂ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಇದ್ರಾಗೂ ಎಲೆಕ್ಟ್ರಾನ್ಸ್ ಹತ್ರ ಬಂದ್ಕೊಳ್ಳಿ ರಿಪಲ್ಷನ್ ಆಗ್ಬೇಕು. ಅಟ್ರಾಕ್ಷನ್ ಆಗುತ್ತೆ, ಅಟ್ರಾಕ್ಷನ್ ಆಗಿದ್ದಕ್ಕೆ ಹತ್ರ ಬಂದವು. ಹತ್ರ ಯಾಕೆ ಬಂದು ಅಂದರೆ ಅಟ್ರಾಕ್ಷನ್, ಬಿಕಾಸ್ ನಾನು ಆಗಲೇ ಹೇಳಿದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇಸಿಸ್ ಇಟ್ಟುಕೊಂಡೇ ಈ ಥಿಯರಿ ಇರೋದು. ಬಾಂಡ್ ಇದು ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಆಗಂಗಿಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದಕ್ಕೆ ಹತ್ರ ಬರೋದು. ಹತ್ರ ಬಂದ ಮೇಲೆ ಈ ಲಿಗ್ಯಾಂಡ್ ಮೆಟಲ್ ಆರ್ಬಿಟಲ್, ಈ ಮೆಟಲ್ ಆರ್ಬಿಟಲ್ ಲಿಗ್ಯಾಂಡ್ ಆರ್ಬಿಟಲ್ ಹತ್ರ ಬಂದ ಮೇಲೆ ಅವ್ರು ರಿಪಲ್ ಆಗ್ತಾವೆ. ಬಿಕಾಸ್ ಇದ್ರಾಗ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಆಗ್ತಾವೆ ಸ್ವಲ್ಪ. ಈ ರಿಪಲ್ಷನ್ ಬಗ್ಗೆ ಹೆಂಗಾಗುತ್ತೆ, ಎದಕ್ಕಾಗುತ್ತೆ, ಎಷ್ಟಾಗುತ್ತೆ, ಇವನ್ನೆಲ್ಲ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ಇಲ್ಲೇ ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡಬೇಕು. ಈ ಮೆಟಲ್ದ ಆರ್ಬಿಟಲ್ಸ್ ಬಗ್ಗೆ ಮಾತಾಡ್ಬೇಕು, ಮೆಟಲ್ದ ಡಿ ಆರ್ಬಿಟಲ್ಸ್ ಬಗ್ಗೆ ಮಾತಾಡ್ಬೇಕು. ಮೆಟಲ್ದ ಡಿ ಆರ್ಬಿಟಲ್ಸ್ ಬಗ್ಗೆ ಏನು ಮಾತಾಡಬೇಕು ಅಂತ ಈಗ ನಿಮ್ಗೆ ನಾನು ಡಿಸ್ಕಸ್ ಮಾಡಿದಾಗ ಅದನ್ನ ಯಾಕೆ ನಾನು ಮಾತಾಡ್ತೀನಿ, ಅದನ್ನ ಹೆಂಗೆ ಇಲ್ಲಿ ತಂದು ಕನೆಕ್ಟ್ ಮಾಡ್ತೀನಿ ಅರ್ಥ ಆಗುತ್ತೆ. ಸೊ ಮೆಟಲ್ ಒಳಗೆ ಮೆಟಲ್ದ ಡಿ ಆರ್ಬಿಟಲ್ಸ್, ಈ ಎಸ್ ಆರ್ಬಿಟಲ್ಸ್ ಅನ್ನಕ್ಕೆ ಬರಂಗಿಲ್ಲ. ಎಸ್ ಆರ್ಬಿಟಲ್ ಬಿಕಾಸ್ ದರ್ ಇಸ್ ಓನ್ಲಿ ಒನ್ ಎಸ್ ಆರ್ಬಿಟಲ್. 2s 2p, 3s 3p 3d. ಹಂಗೆ 3p ಒಳಗೆ ಯಾವ್ಯಾವ ಇರ್ತಪ್ಪ ಅಂತ ಕೇಳಿದ್ರೆ 3px 3py 3pz ಅನ್ಬೋದು. ನನಗೆ ಹಂಗೆ 3d ಒಳಗೆ ಯಾವ ಇರ್ತಾವೆ ಹೇಳು ಅಂತಂದ್ರೆ 5 ಆರ್ಬಿಟಲ್ಸ್ ಇರ್ತಾವೆ. ನಿಮ್ಗೆ ಗೊತ್ತೈತಿ ಡಿ ಕೆಪಾಸಿಟಿ 10, ಪ್ರತಿಯೊಂದು ಆರ್ಬಿಟಲ್ನ 2 ಹಿಡಿತಾವೆ. ಸೊ ಡಿ 5 ಇರ್ತಾವೆ, dxy, dyz, dxz, dx² - y² dz². ಇಲ್ಲಿ ಹಾಕ್ತೀನಿ 1 by 1 dxy, dyz, dxz, dx² - y², ಆಮೇಲೆ dz². ಇವು 5 ಆರ್ಬಿಟಲ್ ಡಿಜನರೇಟ್ ಆರ್ಬಿಟಲ್ಸ್ ಅಂದರೆ ಆಲ್ ಹ್ಯಾವ್ ಸೇಮ್ ಎನರ್ಜಿ. ಅಂದ್ರೆ ನಾ 3p ಬರದೆ ಅಂದ್ರೆ ಹಿಂಗೆ ಬರಿತೀನಿ, 3p ಬರಿ ಅಂದರೆ ಹಿಂಗೆ ಬರಿತೀನಿ ನಾನು. ಇದು 3p, ಇದು 3px, 3py, ಇದು 3pz. ಆಲ್ ದೀಸ್ 3 ಆರ್ಬಿಟಲ್ಸ್ ಹ್ಯಾವ್ ಸೇಮ್ ಎನರ್ಜಿ. ಸೊ ಇದು ಡಿಜನರೇಟ್ ಆರ್ಬಿಟಲ್ಸ್. ಹಂಗೆ ಇವು 5 ಏನದಾವಲ್ಲ, ಅದು 3D ಇರಲಿ 4D ಇರಲಿ ಏನಾರು ಇರಲಿ. ಸೊ dxy, dyz, dxz, dx² - y² and dz², 5 orbitals are degenerate orbitals. Degenerate orbitals ಅಂದ್ರೆ the orbitals which have same energy. ಸೊ ಈ ಆರ್ಬಿಟಲ್ಸ್ದು ಶೇಪ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅದು ಆರ್ಬಿಟಲ್ ಡೈಗ್ರಾಮ್ನ ಇಲ್ಲಿ ಹಾಕ್ತೀನಿ, ಎದಕ್ಕಂತ ಅಲ್ಲಿ ಲೆಟಿವ್ನೋ. dxy, ಡಿ ಯಾವ್ದಾರು ಇರಲಿ, ಈಗ ಎಸ್ದು ಶೇಪ್ ಕೇಳಿದ್ರೆ ಸ್ಪೆರಿಕಲ್, ಪಿ ಡಂಬಲ್ ನಮ್ಗೆ ಅದು ಆಲ್ರೆಡಿ ಗೊತ್ತೈತಿ, ಡಿ ಕೇಳಿದ್ರೆ ಡಬಲ್ ಡಂಬಲ್ ಅಂತೀವಿ. ಸೊ ಹಂಗೆ ಈ 5ದ್ದು ನಾ ಇಲ್ಲೇ ಡಬಲ್ ಡಂಬಲ್ಸ್ ಏನದಾವಲ್ರಿ ಅವ್ನು 5ದ್ದು ಇಲ್ಲಿ ಹಾಕ್ತೀನಿ, ನಮ್ಗೆ ಮುಂದಿಲ್ಲಿ ಸ್ಟಡಿ ಬೇಕಾಗ್ತೈತಿ. ಸೊ dxy ಇದು ನಮ್ಮ ಎಕ್ಸ್ ಆ್ಯಕ್ಸಿಸ್,
ಇದು ಎಕ್ಸ್ ಆ್ಯಕ್ಸಿಸ್, ಇದು ನಮ್ಮದು ವೈ ಆ್ಯಕ್ಸಿಸ್. ಸೊ ವೈ ಆ್ಯಕ್ಸಿಸ್ ಹಿಂಗೆ, ಇದು ಎಕ್ಸ್, ಇದು ಎಕ್ಸ್, ಇದು ವೈ. ಸೊ ಡಿ ಎಕ್ಸ್ ವೈ ಡಬಲ್ ಡಂಬಲ್ ಹೆಂಗೆ ಅಂದ್ರೆ ಈ ಎರಡು ಆ್ಯಕ್ಸಿಸ್ ನಡು 2 ಡಂಬಲ್ ಹಾಕ್ಬೇಕು. ಇಲ್ಲೊಂದು ಡಂಬಲ್. ಐ ನೋ ಇಟ್ಸ್ ನಾಟ್ ಲುಕಿಂಗ್ ಗುಡ್, ಬಟ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಸೊ ಇದು ಎಕ್ಸ್, ಇದು ವೈ, ಇದು ಡಿ ಎಕ್ಸ್ ವೈ. ಡಿ ವೈ ಝೆಡ್ ಹಾಕಬೇಕು ಅಂದ್ರೆ ಫಸ್ಟ್ ವೈ ಆ್ಯಕ್ಸಿಸ್ ಹಾಕೊಳ್ಳೋಣ ಹಿಂಗೆ, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಹಿಂಗೆ ಸ್ಟ್ರೇಟ್ ಇದೆ. ಇದು ವೈ, ಇದು ಝೆಡ್, ಇದು ವೈ ಝೆಡ್. ಸೊ ಡಿ ವೈ ಝೆಡ್ ಹಿಂಗೆ, ಆಮೇಲೆ ಹಿಂಗೆ ಬಿಟ್ವೀನ್ ದ ಆ್ಯಕ್ಸಿಸ್. ಇದು ವೈ, ಇದು ಝೆಡ್, ಡಿ ವೈ ಝೆಡ್. ಇದು ಒಂದು ಡಬಲ್ ಡಂಬಲ್ ಆಯ್ತು. ಡಿ ಎಕ್ಸ್ ಝೆಡ್ ಇಲ್ಲಿ ಜಾಗ ಮಾಡ್ಕೋಬೇಕಾಗತ್ತೆ. ಇದು ಎಕ್ಸ್, ಇದು ಝೆಡ್. ಇದು ನೋಡ್ರಿ, ಇದು ಎಕ್ಸ್, ಇದು ಝೆಡ್. ಎಕ್ಸ್ ಝೆಡ್ ಅಂದ್ರೆ ಹಿಂಗೆ, ಆಮೇಲೆ ಹಿಂಗೆ ಬಿಟ್ವೀನ್ ದ ಆ್ಯಕ್ಸಿಸ್ ಹಾಕೊಂತ ಹೋಗಿ, ಬಿಟ್ವೀನ್ ಎಕ್ಸ್ ಆ್ಯಂಡ್ ಝೆಡ್. ಸೊ ಇದು ಡಿ ಎಕ್ಸ್ ಝೆಡ್, ಇದು ಡಿ ಎಕ್ಸ್ ವೈ, ಇದು ಡಿ ವೈ ಝೆಡ್, ಇದು ಡಿ ಎಕ್ಸ್ ಝೆಡ್. ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಇಲ್ಲೇನಾಗುತ್ತಲ್ರಿ, ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ ಮೇಲೆ ಬರ್ತೈತಿ. ಇದು ಎಕ್ಸ್ ಆ್ಯಕ್ಸಿಸ್ ಹಾಕೊಂಡು ಹಿಂಗೆ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಸೊ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಆ್ಯಕ್ಸಿಸ್ ಮೇಲೆನೇ ಬರುತ್ತೆ. ಇದು ಬಿಟ್ವೀನ್ ದ ಆ್ಯಕ್ಸಿಸ್. ಇದು ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಒಂದು ಹಿಂಗೆ, ಇದು ಎಕ್ಸ್ ಆ್ಯಕ್ಸಿಸ್ ಮೇಲೆ, ಇದು ವೈ ಆ್ಯಕ್ಸಿಸ್ ಮೇಲೆ. ಇದು ಎಕ್ಸ್, ಇದು ವೈ ಆ್ಯಕ್ಸಿಸ್ ಮೇಲೆ ಬರ್ತಾವಲ್ಲ ಲೋಬ್ಸ್, ಇಲ್ಲಿ ಬಿಟ್ವೀನ್ ದ ಆ್ಯಕ್ಸಿಸ್ ಬರ್ತಾವೆ. ಇಲ್ಲೇನು ಝೆಡ್ ಸ್ಕ್ವೇರ್ ಮೇಲೇನು ಇದು ಝೆಡ್ ಆ್ಯಕ್ಸಿಸ್ ತೊಗೊಳೋ ಹಿಂಗಿರ್ತೈತಿ. ಆಮೇಲೆ ಇಲ್ಲೇನಿರ್ತೈತಿ, ಒಂದು ರಿಂಗ್ ಟೈಪ್ ಇರ್ತೈತಿ, ಝೆಡ್ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್ ಹಿಂಗೆ ಇರೋದು. ಸೊ ನೋಡಿರಿ, ಇದು ಝೆಡ್ ಆ್ಯಕ್ಸಿಸ್ ಮೇಲೆ ಬರ್ತೈತಿ, ಇದು ಲೋಬ್. ಸೊ ಈ 5 ಆರ್ಬಿಟಲ್ ಒಳಗೆ ನಾವು 3 ಒಂದು 2 ಇನ್ನೊಂದು ಅಂದ್ರೆ 3ದು ಒಂದು ಗ್ರೂಪ್ ಮಾಡಿರಿ, 2ದು ಒಂದು ಗ್ರೂಪ್ ಮಾಡಿರಿ ಅಂದ್ರೆ ನಾವು ಹಿಂಗೆ ಮಾಡ್ಬೋದು. 3 ಆರ್ಬಿಟಲ್ಸ್ ವಿಚ್ ಕಮ್ ಬಿಟ್ವೀನ್ ದ ಆ್ಯಕ್ಸಿಸ್. ಇದು ಎಕ್ಸ್ ಮತ್ತು ವೈ ನಡು ಬರುತ್ತೆ, ಇದು ವೈ ಮತ್ತು ಝೆಡ್ ನಡು ಬರುತ್ತೆ, ಇದು ಎಕ್ಸ್ ಮತ್ತು ಝೆಡ್ ನಡು ಬರುತ್ತೆ. ಇವು ಲೋಬ್ಸ್ ಅದು ಡಬಲ್ ಡಂಬಲ್. ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆನ್ ದ ಆ್ಯಕ್ಸಿಸ್ ಬರುತ್ತೆ. ನೋಡಿರಿ, ಇದು ಎಕ್ಸ್ ಆ್ಯಕ್ಸಿಸ್ ಮೇಲೆ, ಇದು ವೈ ಆ್ಯಕ್ಸಿಸ್ ಮೇಲೆ. ಡಿ ಝೆಡ್ ಸ್ಕ್ವೇರ್ ಇದು ಹಂಗೆ, ಝೆಡ್ ಆ್ಯಕ್ಸಿಸ್ ಅಲ್ಲ ಇದು ನಮ್ಮದು. ಸೊ ಝೆಡ್ ಆ್ಯಕ್ಸಿಸ್ ಮೇಲೇ ಬರ್ತದೆ ಲೋಬ್. ಸೊ ದೀಸ್ ಆರ್ ದ ಶೇಪ್ಸ್ ಆಫ್ all the 5 orbitals, d orbitals of ಮೆಟಲ್ದು ಡಿ ಆರ್ಬಿಟಲ್ಸ್ ಬಗ್ಗೆ ಹಾಕಿನಿ ನಾನು. ಇವೆಲ್ಲ ಎದಕ್ಕೆ ನಾ ಇಲ್ಲಿ ಹಾಕಿನಿ, ಇವನ್ನ ಇಲ್ಲಿ ತಂದು ನಾನು ಇದು ಮೆಟಲ್ ಮತ್ತು ಲಿಗ್ಯಾಂಡ್ದು ಇಂಟ್ರಾಕ್ಷನ್ ನಡು ಹೆಂಗೆ ಅದನ್ನು ಕನೆಕ್ಟ್ ಮಾಡ್ತೀನಿ ಈಗ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಸೊ ನೀವೊಂದು ಕೆಲಸ ಮಾಡಿರಿ, ಇದನ್ನು ಪಾಸ್ ಮಾಡಿ ವಿಡಿಯೋನ, ಈ ಕ್ಯೂಬ್ ನಮ್ಮದು ಮೆಟಲ್ ಇಲ್ಲಿ ಇರ್ತೈತೆ ಅಂತ ತೋರಿಸಿ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ಝೆಡ್ ಆ್ಯಕ್ಸಿಸ್ ಅಂತ ತೋರಿಸಿ. ಈ ಮೆಟಲ್ದು ಡಿ ಆರ್ಬಿಟಲ್ಸ್ 5 ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್ ಮತ್ತು ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಡಿ ಝೆಡ್ ಸ್ಕ್ವೇರ್. 1 2 3 4 5 ಇವನ್ನ ಹಾಕೋರಿ, ಮುಂದೆ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ ಅಂತ. ಮೆಟಲ್ದು ಡಿ ಆರ್ಬಿಟಲ್ಸ್ 5 ಇರ್ತಾವೆ. 5ನ್ನ 3 ಒಂದು ಕಡೆ ಬರ್ತೀನಿ, ಇನ್ನೆರಡು ಇನ್ನೊಂದು ಕಡೆ ಬರ್ತೀನಿ. ಎದ್ರ ಬೇಸಿಸ್ ಮೇಲೆ ಬರ್ತೀನಿ ನಿಮ್ಗೆ ಗೊತ್ತು, ಬಿಕಾಸ್ ಈಗ ಡಿಸ್ಕಷನ್ ಮಾಡೀವಿ. ಇವು 3 ಆರ್ಬಿಟಲ್ಸ್ದು ಲೋಬ್ಸ್ ಬಿಟ್ವೀನ್ ದ ಆ್ಯಕ್ಸಿಸ್ ಬರ್ತಾವೆ, ಇದ್ರ ಲೋಬ್ಸ್ ಆನ್ ದ ಆ್ಯಕ್ಸಿಸ್ ಬರ್ತಾವೆ. ಸೊ ಇವು 3 ಸೇರಿ ಒಂದು ಸೆಟ್ ಮಾಡಿ ಇದಕ್ಕೆ ನಾವು T2G ಅಂತ ಕರಿತೀವಿ. ಈ ಸೆಟ್ಟಿಗೆ EG ಅಂತ ಕರಿತೀವಿ. ಇವು 3 ಒಂದು ಸೆಟ್. ಯಾವ ಇವು ವಿಚ್ ಕಮ್ ಬಿಟ್ವೀನ್ ದ ಆ್ಯಕ್ಸಿಸ್, ವಿಚ್ ಕಮ್ ಆನ್ ದ ಆ್ಯಕ್ಸಿಸ್, ಅವು ಒಂದು ಸೆಟ್. ಅದಕ್ಕೆ EG ಅಂತ ಕರಿತೀವಿ, ಇದಕ್ಕೆ T2G ಅಂತ ಕರಿತೀವಿ. ಓಕೆ, ಸೊ ಈಗ ವಾಪಸ್ ಇಲ್ಲಿ ಬರೋಣ. ಇದು ಮೆಟಲ್ ಇಲ್ಲ ಐತಿ, ಮೆಟಲ್ದು ಆರ್ಬಿಟಲ್ಸ್ ಇರ್ತಾವೆ, ಡಿ ಆರ್ಬಿಟಲ್ಸ್. ಅದರೊಳಗೆ ಈ ಲಿಗ್ಯಾಂಡ್ ಹಿಂಗೆ ಬರ್ತೈತಿ. ಹಿಂಗೆ ಬಂದ್ಕೊಳ್ಳಿ, ಎದಕ್ಕೆ ಹತ್ತಿರ ಬರ್ತೈತಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹತ್ತಿರ ಬಂದ ಮೇಲೆ ರಿಪಲ್ಷನ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇದ್ರಾಗೂ ಎಲೆಕ್ಟ್ರಾನ್ಸ್ ಇರ್ತಾವೆ, ಮೆಟಲ್ದು ಡಿ ಆರ್ಬಿಟಲ್ಸ್ನಾಗ, ಆಮೇಲೆ ಲಿಗ್ಯಾಂಡ್ನಾಗ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಅಲ್ಲಿ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ
ನಾನು ಹೇಳಿದೆ ಫಸ್ಟ್ ಅಟ್ರಾಕ್ಟ್ ಆಗ್ತಾವೆ, ಇದು ಮೆಟಲ್ದು ಆರ್ಬಿಟಲ್, ಆಮೇಲೆ ಇದು ಲಿಗ್ಯಾಂಡ್ದು ಆರ್ಬಿಟಲ್. ಮೊದಲು ಅಟ್ರಾಕ್ಟ್ ಆಗ್ತಾವೆ, ಹತ್ರ ಬರ್ತಾವೆ, ಹತ್ರ ಬಂದ್ಮೇಲೆ ರಿಪಲ್ಷನ್ ಆಗ್ತಾವೆ. ರಿಪಲ್ಷನ್ ಜಾಸ್ತಿ ಆದ್ರೆ ಡಿ ಆರ್ಬಿಟಲ್ಸ್ ಇತ್ತು, ಈ ಮೆಟಲ್ ಡಿ ಆರ್ಬಿಟಲ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ. ಓಕೆ, ಇದೊಂದು ಪಾಯಿಂಟ್, ವಿಲ್ ಸ್ಟಿಕ್ ಆನ್ ಟು ದಿಸ್. ರಿಪಲ್ಷನ್ ಆದರೆ ಎನರ್ಜಿ ಜಾಸ್ತಿ ಆಗುತ್ತೆ. ಯಾಕೆ ರಿಪಲ್ಷನ್ ಆದ್ರೆ ಆ ಡಿ ಆರ್ಬಿಟಲ್ಸ್ ಎನರ್ಜಿ ಜಾಸ್ತಿ ಆಗಬೇಕು? ಈಗ ಸ್ವಲ್ಪ ಸ್ಟೆಬಿಲಿಟಿ ಅನ್ನೋ ಟರ್ಮ್ ತರ್ತೀನಿ ನಾ ಇಲ್ಲೇ. ಸ್ಟೆಬಿಲಿಟಿ ಜಾಸ್ತಿ ಆದರೆ ಎನರ್ಜಿ ಕಡಿಮೆ, ಇದು ನಮಗೆ ಗೊತ್ತೈತೆ. ಹೆಂಗೆ ಗೊತ್ತೈತಿ ಅದನ್ನು ಹೇಳೋದಾದ್ರೆ, ವಿ ನೋ ಹೈಯರ್ ದ ಸ್ಟೆಬಿಲಿಟಿ ಲೋವರ್ ದ ಎನರ್ಜಿ. ನಾನು ಕ್ಲಾಸ್ನಾಗ ಒಂದು ಎಕ್ಸಾಂಪಲ್ ಹೇಳಿದ್ದೆ, ಯಾವುದೋ ಒಬ್ಬ ಹುಡುಗದಾನ ಅವ ಕೆಟ್ಟ ಓಡಾಡೋದಾನ ಅಂದ್ರೆ ಅವ್ಗೆ ಎನರ್ಜಿ ಜಾಸ್ತಿ ಇರ್ತೈತೆ, ಎಲ್ಲ ಕಡೆ ಓಡಾಡ್ತಿರ್ತಾನೆ, ಎಲ್ಲ ಕಡೆ ಓಡಾಡಕತ್ತಾನ. ಒಂದು ಕಡೆ ಕುಂತಿಲ್ಲ ಅಂದ್ರೆ ಎನರ್ಜಿ ಜಾಸ್ತಿ. ಸೊ ಒಂದು ಕಡೆ ಕುಂತಾನ ಅಂದ್ರೆ ಸ್ಟೇಬಲ್ ಅದಾನ, ಆದರೆ ಎನರ್ಜಿ ಕಡಿಮೆ. ಇಬ್ಬರು ಹುಡುಗರು ಕಂಪೇರ್ ಮಾಡಿರ್ತೀನಿ ನಾನು. ಒಬ್ಬ ಹುಡುಗ ಒಂದು ಕಡೆ ಕುಂತಾನ, ಭಾಳ ಅಡ್ಡಾಡಕತ್ತಿಲ್ಲ ಅಂದರೆ, ಒಂದು ಕಡೆ ಕುಂತಾನ ಅಂದ್ರೆ ಏನು ಸ್ಟೇಬಲ್ ಅದ, ನಾವು ಸುಮ್ಮನೆ ಕುಂತಾನ, ಬಿಕಾಸ್ ಒಂದು ಎನರ್ಜಿ ಕಡಿಮೆ ಐತಿ. ಎನರ್ಜಿ ಜಾಸ್ತಿ ಇದ್ದರೆ ಓಡಾಡ್ತಿದ್ದ, ಅವಾಗ ಅವ ಅನ್ಸ್ಟೇಬಲ್ ಅದ. ಸೊ ಹೈಯರ್ ದ ಸ್ಟೆಬಿಲಿಟಿ ಲೋವರ್ ದ ಎನರ್ಜಿ. ಈ ಮೆಟಲ್ ಮತ್ತು ಲಿಗ್ಯಾಂಡ್ ಹತ್ರ ಬಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹತ್ತು ಬಂದು, ಈಗ ಹತ್ರ ಬಂದ ಕೂಡಲೇ ರಿಪಲ್ಷನ್ ಆಗಿ ಸ್ಟಾರ್ಟ್ ಆದವು. ಸೊ ರಿಪಲ್ಷನ್ ಆಗಿ ಸ್ಟಾರ್ಟ್ ಎದಕ್ಕೆ ಆದವು ಅಂದರೆ ಇಲ್ಲೇನೋ ಎಲೆಕ್ಟ್ರಾನ್ಸ್. ಈಗ ರಿಪಲ್ಷನ್ ಆದ ಕೂಡ ಎನರ್ಜಿಯಾಗಿ ಜಾಸ್ತಿ ಆಯ್ತು ಅಂತಂದ್ರೆ, ಈಗ ರಿಪಲ್ಷನ್ ಆಗತೈತಿ ಅಂದ್ರೆ ಸ್ಟೆಬಿಲಿಟಿ ಕಡಿಮೆ ಆಗತೈತಿ. ಅಟ್ರಾಕ್ಟ್ ಆಗಿ ಹಿಂಗೆ ಬಂದು ಒಂದು ಕಡೆ ಕೂತ್ಬಿಟ್ಟಿದ್ವು ಅಂದ್ರೆ ಎನರ್ಜಿ ಕಡಿಮೆ, ಸ್ಟೆಬಿಲಿಟಿ ಜಾಸ್ತಿ ಆಗ್ತೈತಿ. ಈಗ ರಿಪಲ್ಷನ್ ಆಗುತ್ತೋ, ದೂರ ಸರಿ ಆಯ್ತು ಅಂದರೆ ಅಲ್ಲೇ ಸ್ಟೆಬಿಲಿಟಿ ಕಡಿಮೆ ಆಯ್ತು. ಸ್ಟೆಬಿಲಿಟಿ ಕಡಿಮೆ ಆಯ್ತು ಅಂದರೆ ಎನರ್ಜಿ ಜಾಸ್ತಿ ಆಯ್ತು. ಸೊ ಈ ರಿಪಲ್ಷನ್ ಆಗೋದ್ರಿಂದ ಮೊದಲು ಹತ್ರ ಬರ್ತಾವೆ ಡ್ಯೂ ಟು ಅಟ್ರಾಕ್ಷನ್, ಆಮೇಲೆ ರಿಪಲ್ಷನ್ ಆಗುತ್ತಲ್ಲ. ರಿಪಲ್ಷನ್ ಆಗೋದ್ರಿಂದ ಏನಾಗುತ್ತೆ, ಈ ಮೆಟಲ್ಸ್ದು ಆರ್ಬಿಟಲ್ಸ್ದು ಎನರ್ಜಿ ಜಾಸ್ತಿ ಆಗುತ್ತೆ. ಆದರೆ 5 ಆರ್ಬಿಟಲ್ಸ್ದು ಎನರ್ಜಿ ಜಾಸ್ತಿ ಈಕ್ವಲಿ ಜಾಸ್ತಿ ಆಗಂಗಿಲ್ಲ. ನನ್ನ ಪಾಯಿಂಟ್ ಲಕ್ಷ ಕೊಟ್ಟು ಕೇಳ್ರಿ, ಈ 5 ಆರ್ಬಿಟಲ್ಸ್ದು ಎನರ್ಜಿ ಈಕ್ವಲಿ ಜಾಸ್ತಿ ಆಗಂಗಿಲ್ಲ. ಇವು 3ದ್ದು ಒಂದು ಟೈಪ್ ಜಾಸ್ತಿ ಆದ್ರೆ ಈ 2ದು ಇನ್ನೊಂದು ಟೈಪ್ ಜಾಸ್ತಿ ಆಗುತ್ತೆ. ಏನಿದೆ ಒಂದು ಟೈಪ್ ಇನ್ನೊಂದು ಟೈಪ್ ಅಂದ್ರೆ, ಈಗ ನೋಡಿರಿ, ಈ XY YZ XZ ಇವು ಲೋಬ್ಸ್ ಏನದಾವ ರೀ, ಬಿಟ್ವೀನ್ ದ ಆ್ಯಕ್ಸಿಸ್ ಅದಾವೆ, ಇಲ್ಲದಾವ, ಹಿಂಗದಾವ ಬಿಟ್ವೀನ್ ದ ಆ್ಯಕ್ಸಿಸ್. ಇದೇ ಒಂದು ಎಕ್ಸಾಂಪಲ್ ತೊಗೊಂಡಿ ನಾ, X ಮತ್ತು Z ನೋಡು ಹಿಂಗೆ. ಈಗ ಲಿಗ್ಯಾಂಡ್ ಹಿಂಗೆ ಬಂತು ಅನ್ಕೋರಿ, ಈ ಕಡೆಯಿಂದ ಹಿಂಗೆ, ಬಿಕಾಸ್ ಲಿಗ್ಯಾಂಡ್ ಎಲ್ಲೆಲ್ಲಿ ಬರ್ತಾವೆ ರೀ, ಇದು ಮೆಟಲ್ ಅಂದ್ರೆ ಇಲ್ಲೊಂದು ಬರ್ತೈತಿ, ಇಲ್ಲೊಂದು ಬರ್ತೈತಿ, 2 3 4 5 6. ಸೊ ಇಲ್ಲೊಂದು ಮೆಟಲ್ ಐತಿ, ಇಲ್ಲಿಂದ ಬಂತು, ಇಲ್ಲಿಂದ ಬಂತು, ಆ್ಯಕ್ಸಸ್ ಮೇಲೆ ಬರ್ತೈತೆ ಅದು, ಎಕ್ಸ್ ಆ್ಯಕ್ಸಸ್ ಮೇಲೆ ಹೆಂಗೆ ಬಂತದೆ ಲಿಗ್ಯಾಂಡ್, ಇದು ಲಿಗ್ಯಾಂಡ್, ಇದು ಅದ್ರದ್ದು ಎಲೆಕ್ಟ್ರಾನ್ ತೊಗೊಂಡು ಹಿಂಗೆ ಬಂತು ಅನ್ಕೋರಿ, ಆ್ಯಕ್ಸಸ್ ಮೇಲೆ ಬಂತು. ಆ್ಯಕ್ಸಸ್ ಮೇಲೆ ಬಂತು ಅಂದ್ರೆ ಇದು ನಮಗೂ ಇವು 3 ಏನದಾವಲ್ಲ ರೀ, DXY YZ XZ ಆ್ಯಕ್ಸಸ್ ಮೇಲೆ ಇರಂಗಿಲ್ಲ, ಬಿಟ್ವೀನ್ ದ ಆ್ಯಕ್ಸಸ್ ಅದಾವೆ, ಹಿಂಗೆ ಅದಾವೆ. ಸೊ ಬಿಟ್ವೀನ್ ದ ಆ್ಯಕ್ಸಸ್ ಇದ್ದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ನಾಗ ಬರೋಂಗಿಲ್ಲ, ಹೆಂಗೆ ಫೇಸ್ ಟು ಫೇಸ್ ಬರೋಂಗಿಲ್ಲ, ಹಿಂಗಿರ್ತಾವೆ. ಅವಾಗ ನೋಡಿರಿ ರಿಪಲ್ಷನ್ ಕಡಿಮೆ ಆಗುತ್ತೆ. ಎನರ್ಜಿ ಹಿಂಗಿದ್ದಾಗ ಎಷ್ಟು ರಿಪಲ್ಷನ್ ಆಗಬೇಕಲ್ಲ, ಲಕ್ಷ ಕೊಟ್ರಿ, ಹಿಂಗಿದ್ದಾಗ ಎಷ್ಟು ರಿಪಲ್ಷನ್, ಫೇಸ್ ಟು ಫೇಸ್ ಬಂದಾಗ ಎಷ್ಟು ರಿಪಲ್ಷನ್ ಆಗಬೇಕಲ್ಲ, ಹಿಂಗಿದ್ದಾಗ ಆಗಂಗಿಲ್ಲ. ಸೊ ಬಿಟ್ವೀನ್ ದ ಆ್ಯಕ್ಸಸ್ ಇದ್ದಿದ್ದು ಇವು ಜಾಸ್ತಿ ರಿಪಲ್ಷನ್ ಆಗಂಗಿಲ್ಲ. ಇವು ಅದಾವಲ್ಲ, ಇವು EG ಆನ್ ದ ಆ್ಯಕ್ಸಸ್ ಇರ್ತಾವೆ. ಇವು ಇಲ್ಲೇ ನಾವು ಲಿಗ್ಯಾಂಡು ಹಿಂಗೆ ಬರ್ತೈತಿ, ಇದ್ರದ್ದು ಲೋಬು ಹಿಂಗೆ ಇರ್ತೈತಿ. ಸೊ ಆನ್ ದ ಆ್ಯಕ್ಸಸ್, ಇದು ಆನ್ ದ ಆ್ಯಕ್ಸಸ್, ಇದು ಆನ್ ದ ಆ್ಯಕ್ಸಸ್. ಸೊ ಲಿಗ್ಯಾಂಡು ಆನ್ ದ ಆ್ಯಕ್ಸಸ್, ಇದ್ರ ಲೋಬು ಎದುರು DX² ಮತ್ತು Y² ಮತ್ತು DZ² ಇರೋದು ಆರ್ಬಿಟಲ್ಸ್ ಈಗ ನೋಡಿದ್ವಲ್ಲ, ಅವು ಆನ್ ದ ಆ್ಯಕ್ಸಸ್ ಇರ್ತಾವೆ. ಸೊ ಇಲ್ಲಿ ರಿಪಲ್ಷನ್ ಜಾಸ್ತಿ. ರಿಪಲ್ಷನ್ ಇಲ್ಲ ಜಾಸ್ತಿ ಅಂದ್ರೆ ಇದ್ರದ್ದು ಎನರ್ಜಿ ಭಾಳ ಜಾಸ್ತಿ ಆಗುತ್ತೆ. ಇಲ್ಲಿ ರಿಪಲ್ಷನ್ ಅಷ್ಟು ಇಲ್ಲ, ಅಲ್ಲಿ ರಿಪಲ್ಷನ್ ಆಗುತ್ತೆ, ಆದ್ರೆ ಅಷ್ಟು ಆಗಲ್ಲ. ಸೊ ಇದು ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ T2Gದ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಈ EGದ ಎನರ್ಜಿ ಜಾಸ್ತಿ ಆಗುತ್ತೆ. ಈ 5ದು ಎನರ್ಜಿ ಚೇಂಜ್ ಆಗುತ್ತೆ, ಬಿಕಾಸ್ 5 ಅಂಡರ್ಗೋ ರಿಪಲ್ಷನ್ ಆದರೆ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಇವು ಕಡಿಮೆ ರಿಪಲ್ಷನ್, ಅದಕ್ಕೆ ಸ್ವಲ್ಪ ಎನರ್ಜಿ ಜಾಸ್ತಿ. ಇವು ಭಾಳ ರಿಪಲ್ಷನ್, ಅದಕ್ಕೆ ಜಾಸ್ತಿ ಎನರ್ಜಿ ಜಾಸ್ತಿ. ಭಾಳ ರಿಪಲ್ಷನ್ ಯಾಕಂದ್ರೆ ಅವು ಆನ್ ದ ಆ್ಯಕ್ಸಿಸ್, ಲಿಗ್ಯಾಂಡು ಆನ್ ದ ಆ್ಯಕ್ಸಿಸ್, ಡಬಲ್ ಡಂಬಲ್ ಲೋಬು ಆನ್ ದ ಆ್ಯಕ್ಸಿಸ್, ಆಗಲೇ ಡಯಾಗ್ರಾಮ್ ಹಾಕಿ ತೋರಿಸಿನ ಇವು 2ದ್ದು. ಸೊ ರಿಪಲ್ಷನ್ ಜಾಸ್ತಿ, ಸೊ ಎನರ್ಜಿ ಜಾಸ್ತಿ. ಇವು ಬಿಟ್ವೀನ್ ದ ಆ್ಯಕ್ಸಿಸ್ ಹಿಂಗೆ, ಇದು ಲಿಗ್ಯಾಂಡ್ ಹಿಂಗೆ ಬಂತದೆ, ಇದು ಹಿಂಗೆ ಅಥವಾ ಇದು ಹಿಂಗೆ ಇರ್ತೈತೆ. ಸೊ ಹಿಂಗಿದ್ದಾಗ ರಿಪಲ್ಷನ್ ಕಡಿಮೆ, ಸೊ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದತ್ತು ಇಷ್ಟು ಅರ್ಥ ಆದರೆ ಮುಂದೆ ನಾವು ಡಿಸ್ಕಷನ್ಗೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈಗ ನಾ ಇಲ್ಲೇ 5 ಡಿ ಆರ್ಬಿಟಲ್ಸ್ ಹಾಕೀನಿ, 5 ಇಲ್ಲಿ ಡ್ಯಾಶ್ ಹಾಕಿನಲ್ರಿ, ಇದು DXY DYZ DXZ DX² - Y² DZ². ಇಲ್ಲೇ ನಾನು ಒಂದು ಡಯಾಗ್ರಾಮ್ ಹಾಕ್ತೀನಿ,
ಹಿಂಗೆ ಹೋದಂಗೆ ಎನರ್ಜಿ ಜಾಸ್ತಿ ಹಾಕೊಂತ ಹೋಗುತ್ತೆ ಇಲ್ಲಿ ಮೇಲೆ. ಈ 5 ಆರ್ಬಿಟಲ್ ಇಲ್ಲದಾವು, ಈಗ 5 ಆರ್ಬಿಟಲ್ ಇರ್ತಾವೆ, ಹಿಂಗೆ ಲಿಗ್ಯಾಂಡ್ ಬರ್ತೈತೆ. ಈ 5 ಆರ್ಬಿಟಲ್ ಒಳಗೆ 3 ಬಿಟ್ವೀನ್ ದ ಆ್ಯಕ್ಸಸ್ ಅದಾವು, 2 ಆನ್ ದ ಆ್ಯಕ್ಸಸ್ ಅದಾವೆ. ಸೊ ಯಾವ ಬಿಟ್ವೀನ್ ದ ಆ್ಯಕ್ಸಸ್ ಇರ್ತಾವೆ ಅವು ಕಡಿಮೆ ರಿಪಲ್ಷನ್, ಕಡಿಮೆ ಎನರ್ಜಿ ಜಾಸ್ತಿ. ಯಾವುದು ಆನ್ ದ ಆ್ಯಕ್ಸಸ್ ಇರ್ತಾವೆ ಅವು ಜಾಸ್ತಿ ರಿಪಲ್ಷನ್, ಜಾಸ್ತಿ ಎನರ್ಜಿ ಜಾಸ್ತಿ. ಸೊ ಮೊದಲು ಇಷ್ಟ ಇದು ಎನರ್ಜಿ ಎಲ್ಲದು ಈಕ್ವಲ್ ಇತ್ತು ಅನ್ಕೋರಿ ಫಸ್ಟಿಗೆ. ಡಿಜನರೇಟ್ ಆರ್ಬಿಟಲ್ಸ್ ಅಂದ್ರೆ ಮೊದಲು ಎನರ್ಜಿ ಎಲ್ಲರದು ಈಕ್ವಲ್ ಇತ್ತು, ಡಿಜನರೇಟ್ ಇದ್ವು ಎಲ್ಲ. ಇದು ಫಸ್ಟಿಗೆ ಹತ್ತಿರ ಬಂದು ಬಿಕಾಸ್ ಆಫ್ ಅಟ್ರಾಕ್ಷನ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹತ್ತಿರ ಬಂದು ಸ್ವಲ್ಪ ಸ್ಟಾರ್ಟಿಂಗಿಗೆ ಹತ್ತಿರ ಬಂದ್ಕೊಳ್ಳಿ ರಿಪಲ್ಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈಗ ರಿಪಲ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ 5ದು ಎನರ್ಜಿ ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲಿ 5ದು ಎನರ್ಜಿ ಈಕ್ವಲಿ ಜಾಸ್ತಿ ಆಗುತ್ತೆ. 5 ಆರ್ಬಿಟಲ್ಸದ್ದು ಎನರ್ಜಿ ಈಕ್ವಲಿ ಜಾಸ್ತಿ ಆಗುತ್ತೆ. 1 2 3 4 5 ಎಕ್ಸ್ ವೈ ವೈ ಝೆಡ್ ಎಕ್ಸ್ ಝೆಡ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಸೊ ಇದನ್ನು ಸ್ಟೇಟ್ 1 ಅಂತ ಕರಿತೀನಿ, ಇದು ಸ್ಟೇಟ್ 2. ಸೊ ನಾನು ಹೇಳಿದ್ದೆ 3ದು ಎನರ್ಜಿ ಬೇರೆ ಟೈಪ್ ಜಾಸ್ತಿ ಆಗುತ್ತೆ, 2ದ್ದು ಬೇರೆ ಟೈಪ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ಇನಿಷಿಯಲಿ ಎಲ್ಲದ್ರದ್ದು ಒಂದೇ ರೀತಿಯೊಳಗೆ ಜಾಸ್ತಿ ಆಗುತ್ತೆ. ಒನ್ಸ್ ದ ಮೆಟಲ್ ಆ್ಯಂಡ್ ಲಿಗ್ಯಾಂಡ್ ಕಮ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್, ಅವಾಗ ಯಾವ ಆ್ಯಕ್ಸಸ್ ಮೇಲೆ ಬರ್ತಾವಲ್ಲ ಇವು ಈ ಜಿ ಸೆಟ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್, ಇವು 5ರಾಗ 2 ಜಾಸ್ತಿ ಆಗುತ್ತೆ. 2 ಇದು 1 ಇದು 2 ಬಿಕಾಸ್ ಇವು 2 ಇವು ಇ ಜಿ ಅಂದ್ರೆ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್. ಇಲ್ಲಿ ಬ್ರಾಕೆಟ್ನಾಗ ನೀವು ಇ ಜಿ ಅಂತ ಯಾವೊಂದು ಬರೀರಿ. 2 ಜಾಸ್ತಿ ಅದು, 3 ಯಾವ ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್ ಯಾವ ಬಿಟ್ವೀನ್ ದ ಆ್ಯಕ್ಸಸ್ ಬರ್ತಾವಲ್ಲ ಅವು ಕಡಿಮೆ ಜಾಸ್ತಿ ಆಗ್ತಾವೆ. ಇವು ಯಾಕೆ 3 ಕಡಿಮೆ ಜಾಸ್ತಿ ಆಗ್ತಾವೆ ಅಂದ್ರೆ ಇವು ಎಲ್ಲದಾವು ಇವು ಬಿಟ್ವೀನ್ ದ ಆ್ಯಕ್ಸಸ್ ಅದಾವೆ. ಬಿಟ್ವೀನ್ ದ ಆ್ಯಕ್ಸಸ್ ಇದ್ದಿದ್ದಕ್ಕೆ ಇದು ಲಿಗ್ಯಾಂಡ್ ಹಿಂಗೆ ಬಂತು, ಇದು ಬಿಟ್ವೀನ್ ದ ಆ್ಯಕ್ಸಸ್ ಇದಕ್ಕೆ ಕಡಿಮೆ ರಿಪಲ್ಷನ್. ಫ್ರಂಟ್ ಫೇಸ್ ಟು ಫೇಸ್ ಒಂದು ಜಾಸ್ತಿ ರಿಪಲ್ಷನ್, ಹಿಂಗಿದ್ರೆ ಕಡಿಮೆ ರಿಪಲ್ಷನ್. ಸೊ ಕಡಿಮೆ ಎನರ್ಜಿ ಜಾಸ್ತಿ. ಇವು 3 ಕಡಿಮೆ ಎನರ್ಜಿ ಜಾಸ್ತಿ, ಇದು ಜಾಸ್ತಿ ಎನರ್ಜಿ ಜಾಸ್ತಿ. ಕಡಿಮೆ ಎನರ್ಜಿ ಜಾಸ್ತಿ ಯಾವುದು T2G ಯಾವ್ಯಾವು ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್. ಇ ಜಿ ಅಂದರೆ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್. ಸೊ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಇದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಡೌಟ್ನಾಗ ಕಮೆಂಟ್ನಾಗ ಕೇಳಿದ್ರು. ಸೊ ಇದು ನೋಡಿರಿ, ಇದು 5 ಆರ್ಬಿಟಲ್ ಡಿಜನರೇಟ್ ಆರ್ಬಿಟಲ್ಸ್ ಇದ್ವು, ಎನರ್ಜಿ ಈಕ್ವಲ್ ಇತ್ತು. ಈ ಸ್ಟೇಟ್ 2 ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲದ್ರದ್ದು ಸೇಮ್ ಜಾಸ್ತಿ ಆಗ್ತದೆ. ಇದಕ್ಕೆ ನಾವು ಬೇರಿ ಸೆಂಟರ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಈಕ್ವಲಿ ಜಾಸ್ತಿ ಆಗ್ತಾವೆ, ಆಮೇಲೆ 2 ಜಾಸ್ತಿ ಆಗ್ತಾವೆ, 3 ಕಡಿಮೆ ಜಾಸ್ತಿ ಆಗ್ತಾವೆ. ನೀವು ಇಲ್ಲಿಂದ ನೋಡಿದ್ರೆ ಇಲ್ಲಿಂದ ಇನಿಷಿಯಲಿ ನೋಡಿದ್ರೆ ಇದು ಜಾಸ್ತಿ ಆಗೈತಿ, T2G ಕಡಿಮೆ ಜಾಸ್ತಿ ಆಗೈತಿ. ಬಟ್ ಇಲ್ಲಿಂದ ಇದು ಜಾಸ್ತಿನೇ ಆಗೈತಿ, ಇಲ್ಲಿಂದ ಇದು ಜಾಸ್ತಿ ಆಗೈತಿ, ಸ್ವಲ್ಪ ಜಾಸ್ತಿ ಆಗೈತಿ, ಇದು ಜಾಸ್ತಿ ಆಗೈತಿ. ಬಟ್ ಇಲ್ಲಿಂದ ನೋಡಿದರೆ ಇದು ಜಾಸ್ತಿ, ಇದು ಕಡಿಮೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಕಡಿಮೆ ಆಗಿಲ್ಲ, ಇಲ್ಲಿಂದ ನೋಡ್ಬೇಕು ನಾವು, ಸ್ಟೇಟ್ 1ಇಂದ ನೋಡ್ಬೇಕು. ಸೊ ಇದು ಜಾಸ್ತಿ, ಇದು ಕಡಿಮೆ ಜಾಸ್ತಿ ಎನರ್ಜಿ. ಸೊ ಹಿಂಗೆ ಎನರ್ಜಿ ವೈಸ್ ಏನು ಸ್ಪ್ಲಿಟ್ ಆಗುತ್ತಲ್ಲ ಡಿ ಆರ್ಬಿಟಲ್ಸ್ ಎನರ್ಜಿ ವೈಸ್ ಈ ಆರ್ಬಿಟಲ್ಸ್ ಏನು ಸ್ಪ್ಲಿಟ್ ಆಗಿ ಇದು 2 ಆಗ್ತಾವಲ್ಲ, 2 ಸೆಟ್ ಆಗ್ತಾವಲ್ಲ, ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಇದಕ್ಕೆ ನಾವು ಡೆಲ್ಟಾ ಓ ಅಂತ ಕರಿತೀವಿ. ಇದೇನು ಸ್ಪ್ಲಿಟ್ ಆಗ್ತಲ್ಲ ಇದಕ್ಕೆ ಏನು ಕರಿತೀವಿ ಡೆಲ್ಟಾ ಓ ಫಾರ್ ಆಕ್ಟಾಹೆಡ್ರಲ್. ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಆಗುತ್ತೆ ಡೆಲ್ಟಾ ಓ. ಇದು ಹೆಂಗೆ ಇಲ್ಲೇ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಇಲ್ಲೇನು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ ಈಕ್ವಲಿ ಸ್ಪ್ಲಿಟ್ ಆಗಂಗಿಲ್ಲ. ಇದು ಜಾಸ್ತಿ, ಇದು ಕಡಿಮೆ ಜಾಸ್ತಿ. ಸೊ ಇದು 0.4 ಡೆಲ್ಟಾ ಓ, ಇದು 0.6 ಡೆಲ್ಟಾ ಓ. 0.6 ಡೆಲ್ಟಾ ಅಂದರೆ ಡೆಲ್ಟಾ ಓ 1 ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದ್ದಂಗೆ. 1 ಡೆಲ್ಟಾ ಓನ ಮೇಲೆ 0.6 ಕೆಳಗೆ 0.4 0.5 ಈಕ್ವಲಿ ಅಲ್ಲ. ಈಕ್ವಲಿ ಆಗಿತ್ತಂದ್ರೆ ಈಕ್ವಲಿ ಎದಕ್ಕಿಲ್ಲ ಅಂದ್ರೆ 2 ಆ್ಯಕ್ಸಸ್ ಮೇಲೆ ಅದಾವು ಆರ್ಬಿಟಲ್ಸ್, ಡಿ ಆರ್ಬಿಟಲ್ಸ್, 3 ಆ್ಯಕ್ಸಸ್ ಬಿಟ್ವೀನ್ ದ ಆ್ಯಕ್ಸಸ್ ಅದಾವೆ. ಸೊ ಅದಕ್ಕೆ ಈಕ್ವಲಿ ಇಲ್ಲ. ಇವು ಜಾಸ್ತಿ, ಇದು ಕಡಿಮೆ ಜಾಸ್ತಿ. ಸೊ ಇದು 0.6, ಇದು 0.4. ಸೊ ದಿಸ್ ಈಸ್ ಹೌ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಟೇಕ್ಸ್ ಪ್ಲೇಸ್. ದಿಸ್ ಇಸ್ ದ ಡಯಾಗ್ರಾಮ್ ವಿಚ್ ಇಸ್ ಇಂಪಾರ್ಟೆಂಟ್ ಡಯಾಗ್ರಾಮ್. ನೀವು ಹಾಕೋಬೇಕು. ಇ ಜಿ ಅಂದರೆ ಡಿ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್, ಇಲ್ಲೇ T2G ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್. ದಿಸ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್.
ಸೊ ದಿಸ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೆ ಏನು ಯಾರು ಅದನ್ನು ಕಮೆಂಟ್ ಮಾಡಿದ್ರಿ ಅವ್ರಿಗೆ ಡೌಟ್ ಇತ್ತಂದ್ರೆ, ಮತ್ತು ಭಾಳಷ್ಟು ಮಂದಿಗೂ ಇರ್ತೈತಿ ಇದು ನೋಡಿ, ಭಾಳಷ್ಟು ಮಂದಿಗೆ ಇದೆ ಆ ಕಮೆಂಟನ್ನು ಲೈಕ್ ಮಾಡಿದ್ರಿ. ಸೊ ದ್ಯಾಟ್ ನಿಮಗೂ ಡೌಟ್ ಐತಿ ಅನ್ನೋರ್ಗತ್ತೆ. ಸೊ ಇದು ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡಿನಿ. ಇದ್ರೊಳಗೆ ಹೆಂಗೆ ಈ ಸ್ಪ್ಲಿಟ್ ಆದಮೇಲೆ ಹೆಂಗೆ ಬಂದು ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾವೆ ಇದನ್ನು ನಿಮ್ಗೆ ಹೇಳ್ಬೇಕಂದ್ರೆ ಅದನ್ನು ಇನ್ನೊಂದು ವೀಡಿಯೋ ಮಾಡಿ ನಾನು ಹೇಳ್ತೀನಂತ. ಐ ವಿಲ್ ಟೇಕ್ ಮೈ ಟೈಮ್ ಆ್ಯಂಡ್ ಡೂ ವೆನ್ ಎವರ್ ಐ ಕ್ಯಾನ್ ಐ ವಿಲ್ ಡೂ. ರೆಕಾರ್ಡ್ ಮಾಡೋದು ಇಟ್ಸ್ ನಾಟ್ ಈಸಿ ರೈಟ್ ನಾವು ಮನ್ಯಾಗ. ನಿಮ್ಗೆ ಗೊತ್ತೈತಿ ಸ್ವಲ್ಪ ಹೆಲ್ತ್ ಸಿಚುವೇಶನ್ಸ್ ಅಷ್ಟು ಸ್ಟೇಬಲ್ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗ. ಸೊ ನನಗೆ ಯಾವಾಗ ಆಗುತ್ತಾ ಐ ವಿಲ್ ಟ್ರೈ ಆ್ಯಂಡ್ ಕ್ಲಿಯರ್ ಯುವರ್ ಡೌಟ್ಸ್. ಇಲ್ಲಿಗೆ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗಿದ್ರೆ ಇಟ್ಸ್ ಫೈನ್. ಇಫ್ ಯು ವಾಂಟ್ ಮೀ ಟು ಡೂ ಅನದರ್ ವೀಡಿಯೋ ಎಲೆಕ್ಟ್ರಾನ್ಸ್ ಹೆಂಗೆ ಬಂದು ಫಿಲ್ ಆಗ್ತಾವೆ, ಇದ್ರ ಸ್ಪ್ಲಿಟ್ ಆಗಿದ್ದು ಆರ್ಬಿಟಲ್ಸ್ ಒಳಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆದಮೇಲೆ ಮುಂದೆ ಹೆಂಗೆ ಇದು ಅಂತ ನಿಮ್ಗೆ ಅರ್ಥ ಆಗಬೇಕು, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ಬೇಕಂದ್ರೆ ಐ ವಿಲ್ ಡೂ. ಬಟ್ ಐ ವಿಲ್ ನೀಡ್ ಸಮ್ ಟೈಮ್ ಫಾರ್ ದ್ಯಾಟ್. ನಿಮ್ಗೇನು ಡೌಟ್ಸ್ ಇತ್ತು ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಥ್ಯಾಂಕ್ ಯು.